ಹಾಯ್ ಎವ್ರಿವನ್, ನಾನಿವತ್ತು ಆರಿ ವರ್ಕ್ ಮಾಡೋ ಸ್ಟೆನ್ಸಿಲ್ ತರಿಸ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಯಾವ ಥರ ಯೂಸ್ ಮಾಡೋದು, ಅದನ್ನು ಹೇಗೆ ಡಿಸೈನ್ ಕ್ರಿಯೇಟ್ ಮಾಡೋದು ಅದರಲ್ಲಿ ಅಂತ ತೋರಿಸ್ತೀನಿ. ಈ ಥರ ಫ್ಲವರ್ ಡಿಸೈನ್ ಒಂದು, ಇದನ್ನ ವಾಟರ್ ಫಿಲ್ಲಿಂಗ್ ಡಿಸೈನ್ ಅಂತಾರೆ. ಇದು ಲೀಫ್, ಏನಾದರೂ ಲೀಫ್ ಪ್ಯಾಟ್ರನ್ ಬರಿಬೇಕಾದ್ರೆ ಯೂಸ್ ಆಗುತ್ತೆ. ಇದು ಹಾರ್ಟ್ ಶೇಪ್ ಬಂದ್ಬಿಟ್ಟು ಪೆಟಲ್ಸ್, ಫ್ಲವರ್ ಪೆಟಲ್ಸ್ ಏನಾದರೂ ಬರೆಯೋಕ್ಕೆ ಬರುತ್ತೆ. ಇದು ಆರ್ಚ್ ಬಂದ್ಬಿಟ್ಟು ಕಟ್ ವರ್ಕ್ ಡಿಸೈನ್ ಬರಿತೀವಲ್ವ, ಅದಕ್ಕೆ ಯೂಸ್ ಆಗುತ್ತೆ. ಕಟ್ ವರ್ಕ್ ಡಿಸೈನು ಒಂದೇ ಲೆವೆಲ್ ಶೇಪಲ್ಲಿ ಬರೋ ಥರ ಯೂಸ್ ಆಗುತ್ತೆ ಬರ್ಕೊಂಡ್ರೆ. ಇದು ಒಂಥರ ಕೋಡಿ ಡಿಸೈನ್ ಅಂತಾರೆ ಇದಕ್ಕೆ. ಇದು ನಾನು ತೊಗೊಂಡಿದ್ದೀನಿ. ಇದು ಒಂದು 5 ಪೆಟಲ್ಸ್ ಫ್ಲವರ್, ಡಿಫ್ರೆಂಟ್ ಸೈಜಲ್ಲಿದೆ, ದೊಡ್ಡದು ಚಿಕ್ಕದು ಆ ಥರ ತುಂಬ ಚಿಕ್ಕದಿದೆ. ಇದು ಒಂಥರ ಲೀಫ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ನೆಕ್ಸ್ಟ್ ಇದು ಒಂಥರ ಡ್ರಾಪ್ ಶೇಪಲ್ಲಿದೆ, ಇದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಮಾವಿನಕಾಯಿ ಡಿಸೈನ್ ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಬರೆಯೋಕ್ಕೆ, ಮಾವಿನಕಾಯಿ ಡಿಸೈನ್ ಒಳಗಡೆ ಬರೆಯೋಕ್ಕೆ ಇದು ಒಂಥರ ಡಿಸೈನ್ ತೊಗೊಂಡಿದ್ದೀನಿ. ನಾನೀಗ ಮಾವಿನಕಾಯಿ ಡಿಸೈನ್ನ ಯೂಸ್ ಮಾಡಿಕೊಂಡು, ಸ್ಟೆನ್ಸಿಲ್ಸ್ನ ಯೂಸ್ ಮಾಡಿಕೊಂಡು ಡಿಸೈನ್ನ ಬರೆಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಥರ ಬರೆದ್ಬಿಟ್ಟು ಅದ್ರ ಒಳಗಡೆ ಯಾವುದು ಫಿಟ್ ಆಗುತ್ತೋ ಅದು. ಈ ಥರ ಕಾಣುತ್ತೆ. ಇದು ಬಂದುಬಿಟ್ಟು ನಾನು ಇಲ್ಲೇ ಲೋಕಲ್ ಸ್ಟೋರಲ್ಲಿ ತೊಗೊಂಡಿರೋದು. 20 ರುಪೀಸ್ ಆಗುತ್ತೆ. ಇದು ಡಿಫ್ರೆಂಟ್ ಶೇಪ್ ಸೈಜ್ಗಳಲ್ಲಿ ಬರುತ್ತೆ. ನಮಗೆ ಯಾವ ಥರ ಯಾವ ಸೈಜಲ್ಲಿ ಲೀಫ್ ಬೇಕು ಆ ಥರ ಲೀಫ್ನ ಬರ್ಕೋಬೋದು. ಈಸಿ ಟೈಮ್ ಸೇವಿಂಗ್ ಆಗುತ್ತೆ, ಯಾಕಂದರೆ ನಾವು ಕೈಯಲ್ಲಿ ಬರಿಬೇಕು ಅಂದರೆ ಒಂದೇ ಶೇಪಲ್ಲಿ ಬರಲ್ಲ. ಹಾಗಾಗಿ ಇದು ತೊಗೊಂಡ್ರೆ ಯೂಸ್ಫುಲ್ ಆಗುತ್ತೆ. ಈ ಥರ ಡಿಸೈನ್ ತೊಗೊಂಡ್ರೆ ಕಟ್ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ, ಬರ್ಕೊಳ್ಳೋಕೆ ಒಂದೇ ಸೈಜಲ್ಲಿ ಬರ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು
ವಾಟರ್ ಫಿಲ್ಲಿಂಗ್ ಡಿಸೈನ್ ಅಂತ. ಇದನ್ನು ಯೂಸ್ ಮಾಡಿ ಬ್ಲೌಸ್ ವರ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬ್ಲೌಸ್ ವರ್ಕ್ ಗ್ರ್ಯಾಂಡಾಗಿ ಕಾಣುತ್ತೆ. ಅದರದ್ದು ಒಂದು ಸ್ಟೆನ್ಸಿಲ್ಸ್ ತರಿಸ್ಕೊಂಡಿದ್ದೀನಿ. ಕೈಯಲ್ಲಿ ಬರೆಯೋಕ್ಕೆ ಒಂದೇ ಸೈಜಲ್ಲಿ ಒಂದೇ ಥರ ಬರಲ್ವಲ್ಲ, ಅದಕ್ಕೋಸ್ಕರ ಸ್ಟೆನ್ಸಿಲ್ ತರಿಸ್ಕೊಂಡಿದ್ದೀನಿ. ಈ ಸ್ಕೇಲು ಮತ್ತು ಈ ಸ್ಕೇಲೆಲ್ಲ ನಾನು ಇಲ್ಲೇ ಲೋಕಲ್ ಸ್ಟೋರಲ್ಲೇ ತೊಗೊಂಡಿರೋದು. ಒಂದೊಂದು 30 ರುಪೀಸ್ ಆಗುತ್ತೆ. ಎಲ್ಲ ಜಿಯೋಮೆಟ್ರಿಕ್ ಪ್ಯಾಟ್ರನ್ಸ್ಗಳು, ಸ್ಕ್ವೇರ್ ಆಗಿರಲಿ, ರೌಂಡ್ ಎಲ್ಲ ಇದೆ. ಇದರಲ್ಲೂ ಅಷ್ಟೇ, ರೌಂಡ್ ಶೇಪ್ಸ್ ಆಗಿರಲಿ, ಸ್ಟ್ರೈಟ್ ಲೈನ್ಸ್ ಆಗಿರಲಿ ಎಲ್ಲ ಇದೆ. ಇದರಲ್ಲೂ 30 ರುಪೀಸ್ ಈಚ್ ಆಗುತ್ತೆ. ಈ ಥರ ಕಾಣುತ್ತೆ. ಈ ಡಿಸೈನ್ ತೋರಿಸೋದು ಮರ್ತೋಗ್ಬಿಟ್ಟಿದೆ, ಅದಕ್ಕೆ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ.